ಸ್ನೇಹಿತರೆ, ಕೊನೆಗೂ ಬಹಳ ದಿನದ ಒಂದು ಆಸೆಯನ್ನು ಇವತ್ತು ನಾವು ಪೂರೈಸೋಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ನಾವು ಯಶವಂತಪುರ ಅಂದರೆ ಬೆಂಗಳೂರಿನಿಂದ ಪಂಢರಪುರಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ನೀವು ನೋಡ್ತಾ ಇದ್ದೀರಾ, ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿದ್ದೀವಿ. ಇದು ಈಗ ಯಶವಂತಪುರ ರೈಲ್ವೆ ಸ್ಟೇಷನ್ನು ಸ್ವಲ್ಪ ಅಂಡರ್ ಕನ್ಸ್ಟ್ರಕ್ಷನ್ ಕೆಲಸ ನಡೀತಾ ಇದೆ. ಇಲ್ಲೆಲ್ಲ ದೊಡ್ಡದಾಗಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ನಾವೀಗ ಪ್ಲಾಟ್ಫಾರ್ಮ್ ನಂಬರ್ 5ರಲ್ಲಿದ್ದೀವಿ. ನಾವು ಹೋಗ್ತಾ ಇರುವಂತಹ ಯಶವಂತಪುರ ಪಂಢರಪುರ ರೈಲ್ವೆ ಇದೆ. ಅದು ಯಾಕೋ ಚಂಡೀಗಢ ಅಂತ ಬರೆದಿದ್ದಾರೆ, ಆಮೇಲೆ ಯಶವಂತಪುರ, ಆಮೇಲೆ ಪಂಢರಪುರ ಅಂತಿದೆ. ನನಗನ್ನಿಸುತ್ತೆ ಇದು ಮೊದಲು ಚಂಡೀಗಢಿಂದ ಬಂದಿದೆ. ಟ್ರೈನ್ ನಂಬರು 22685 ಅದು ಚಂಡೀಗಢಿಂದ ಯಶವಂತಪುರ ಬಂದಿದೆ. ಈಗ ಯಶವಂತಪುರದಿಂದ ನಾವು ಪಂಢರಪುರಕ್ಕೆ ಹೋಗ್ತಾ ಇದ್ದೀವಿ. ಆ ನಂಬರ್ ಬಂದುಬಿಟ್ಟು 16541. ನಮ್ಮ ಕೋಚ್ ಬಂದುಬಿಟ್ಟು B4 ಅಂದರೆ AC ಕೋಚ್ ನಂಬರ್ 4 ಇದೆ. ಇದು ಸೆಕೆಂಡ್ AC ಅಂತ ಹೇಳ್ಬೋದು. ಸೊ ನಾವು ಸೆಕೆಂಡ್ AC ಮೂಲಕ ನಾವು ಈಗ ಪಂಢರಪುರಕ್ಕೆ ಹೋಗ್ತಾ ಇದ್ದೀವಿ. ಈ ಒಂದು ಟ್ರೈನು ಯಶವಂತಪುರ ಜಂಕ್ಷನ್ನಿಂದ 6:15 ಇಲ್ಲಿಂದ ಬಿಡುತ್ತೆ. ಮಾರನೇ ದಿನ ಪಂಢರಪುರಕ್ಕೆ ಇದು 11:30 ತಲುಪುತ್ತೆ. ಸೊ ಆಲ್ಮೋಸ್ಟ್ ಒಂದು 12 ಪ್ಲಸ್ ಒಂದು 5 ಅಂದ್ಕೊಳ್ಳೋಣ, ಒಂದು 17 ಅವರು ನಾವು ಟ್ರೈನಲ್ಲಿ ಹೋಗಬೇಕಾಗುತ್ತೆ. ಯಶವಂತಪುರದಿಂದ ಇಲ್ಲಿಂದ ನೆಕ್ಸ್ಟು ಬಂದುಬಿಟ್ಟು ತುಮಕೂರು, ಅರಸೀಕೆರೆ, ಆಮೇಲೆ ಹಾವೇರಿ, ಆಮೇಲೆ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಆಮೇಲೆ ಮೀರಜ್, ಆ ಮಾರ್ಗವಾಗಿ ಮುಂದೆ ಇದು ಪಂಢರಪುರವನ್ನು ತಲುಪುತ್ತೆ ಸ್ನೇಹಿತರೆ. ಸೊ ಇದು ಟ್ರೈನಿನ ಒಂದು ಮಾಹಿತಿ. ಸೊ ನಿಮಗೇನಾದರೂ ನೀವು ಪಂಢರಪುರಕ್ಕೆ ಹೋಗಬೇಕು, ಅಥವಾ ಸೋಲಾಪುರ ಹೋಗಬೇಕು, ಅಥವಾ ತುಳಜಾಪುರಕ್ಕೆ ಹೋಗಬೇಕು, ಅಥವಾ ಅಕ್ಕಲಕೋಟೆಗೆ ಹೋಗಬೇಕು ಅಂದರೆ ಈ ಒಂದು ಟ್ರೈನನ್ನು ನೀವು ಟ್ರೈ ಮಾಡ್ಬೋದು. ಸೊ ಇಷ್ಟು ಮಾಹಿತಿ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊತೀನಿ. ನಾವು ಮುಂದೆ ಹೋದ ಹಾಗೆ ಪಂಢರಪುರವರೆಗೆ ನಮ್ಮ ಜರ್ನಿ ಹೇಗಿದೆ, ಪಂಢರಪುರದಲ್ಲಿ ಏನೆಲ್ಲ ಇದೆ, ವಿಠ್ಠಲನ ದರ್ಶನ ಏನೆಲ್ಲ ಮಾಡ್ಬೋದು. ನಾವು ಏಕಾದಶಿ ದಿನವೇ ಹೋಗ್ತಾ ಇದ್ದೀವಿ. ಸೊ ಒಂದು ಸಿಕ್ಕಾಪಟ್ಟೆ ರಶ್ ಇದೆ ಅಂತ ಕೇಳ್ಪಟ್ಟಿದ್ದೀನಿ ಈ ಏಕಾದಶಿ ಸಮಯದಲ್ಲಿ. ಅದರಲ್ಲೂ ಪಂಢರಪುರದಲ್ಲಿ ತುಂಬಾ ಅಂದರೆ ತುಂಬಾ ರಶ್ ಇರುತ್ತೆ. ಅದರಲ್ಲೂ ಕರ್ನಾಟಕ ಮತ್ತು ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತೆಲಂಗಾಣದಿಂದ ಈ ಪಾಂಡುರಂಗ ವಿಠ್ಠಲನ ಭಕ್ತರು ತುಂಬ ಜನ ಸೇರ್ಕೊತಾರೆ. ಸೊ ನಾವು ಈಗ ಈ ಒಂದು ಟ್ರೈನಿಗೆ 6:15 6:15 ಇಲ್ಲಿಂದ ಬಿಟ್ಟು 11:00 ನಾವು ಪಂಢರಪುರ ತಲುಪ್ತೀವಿ. ನೋಡೋಣ ಬನ್ನಿ ಅಲ್ಲಿನ ವ್ಯವಸ್ಥೆ ಹೇಗಿದೆ ಅದನ್ನೆಲ್ಲ ಮಾಹಿತಿಯನ್ನು ಇಂಚಿಂಚಾಗಿ ನಾನು ನಮ್ಮ ಈ ಪ್ರಯಾಣದಲ್ಲಿ ಕೊಡ್ತೀನಿ. ಕೀಪ್ ಆನ್ ವಾಚಿಂಗ್ ದಿಸ್ ವಿಡಿಯೋ. ಈಗ ನಾವು ಮಹಾರಾಷ್ಟ್ರವನ್ನು ಎಂಟ್ರಿ ಮಾಡಿದ್ದೀವಿ ಸ್ನೇಹಿತರೆ. ನೀವು ನೋಡ್ತಾ ಇರ್ಬೋದು, ನಾವಿರೋದು ಈಗ ಮೀರಜ್ ರೈಲ್ವೆ ಸ್ಟೇಷನ್ನಲ್ಲಿ. ನಮ್ಮ ಟ್ರೈನ್ ಬಂದ್ಬಿಟ್ಟು ಅಲ್ಲಿದೆ. ಇದು ಟ್ರೈನ್ ಇವತ್ತು ಒಂದು ಅರ್ಧ ಗಂಟೆ ಬೇಗನೆ ಬಂದಿದೆ. ಅದಕ್ಕೆ ನಾನು ಈ ಒಂದು ಸ್ಟೇಷನನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೀನಿ. ನಾನಿರೋದು ಪ್ಲಾಟ್ಫಾರ್ಮ್ ನಂಬರ್ 1. ನಮ್ಮ ಟ್ರೈನ್ ನಿಂತಿರೋದು ಪ್ಲಾಟ್ಫಾರ್ಮ್ ನಂಬರ್ 2ಅಲ್ಲಿದೆ. ಮೀರಜ್ ಬಂದುಬಿಟ್ಟು ನಿಮಗೆ ಹೆಚ್ಚು ಕಡಿಮೆ ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಎಂಟ್ರಿ ಕೊಟ್ಟಾಗ ಸಿಗುವಂಥ ಮೊದಲೇ ಸ್ಟೇಷನ್ನು. ಇದು ಆನ್ ದ ವೇ ಟು ಪಂಢರಪುರ್ಗೆ ಇದೊಂದು ಹೋಗುವಂಥ ಜಂಕ್ಷನ್ನು. ಇದು ತುಂಬ ಬ್ಯುಸಿಯೆಸ್ಟ್ ಜಂಕ್ಷನ್ ಅಂತಲೇ ಹೇಳ್ಬೋದು. ಈ ಒಂದು ಜಂಕ್ಷನ್ನಿಂದಲೇ ನೀವು ಕೊಲ್ಲಾಪುರ, ಮುಂದೆ ಪುಣೆ ಕೂಡ ಹೋಗ್ಬೋದು, ಮುಂಬೈಗೂ ಕೂಡ ಹೋಗ್ಬೋದು, ನಾಗ್ಪುರ್ಗೂ ಕೂಡ ಹೋಗ್ಬೋದು. ಸೊ ದಕ್ಷಿಣ ಮಹಾರಾಷ್ಟ್ರದ ಒಂದು ಬ್ಯುಸಿಯೆಸ್ಟ್ ರೈಲ್ವೆ ಸ್ಟೇಷನ್ ಅಂದರೆ ಅದುವೇ ಮೀರಜ್ ರೈಲ್ವೆ ಸ್ಟೇಷನ್ ಅಂತ ಹೇಳ್ಬೋದು. ಮೀರಜ್ ರೈಲ್ವೆ ಸ್ಟೇಷನ್ನು ಕೋಡ್ ಬಂದ್ಬಿಟ್ಟು MRJ. ಆಮೇಲೆ ನಿಮಗೆ ಮೀರಜ್ ತುಂಬ ಫೇಮಸ್ ಆಗಿರೋದು ಇಲ್ಲಿ ಒಂದು ಮೆಡಿಕಲ್ ಫೆಸಿಲಿಟೀಸಿಗೆ, ವೈದ್ಯಕೀಯ ಫೆಸಿಲಿಟೀಸಿಗೆ ತುಂಬಾ ಫೇಮಸ್ಸು. ಹೆಚ್ಚು ಕಡಿಮೆ ಈ ಕಾಲುಗಳು ಏನಾದರೂ ಫ್ರ್ಯಾಕ್ಚರ್ ಆದಾಗ ಜನರು ಮೀರಜ್ಗೆ ಭೇಟಿ ಕೊಡ್ತಾರೆ. ಅದರಲ್ಲೂ ಹೆಚ್ಚಾಗಿ ಉತ್ತರ ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಜನರು ಭೇಟಿ ಕೊಡುವಂತಹ ಜಾಗನೇ ಈ ಮೀರಜು. ಯಾಕಂದರೆ ಇಲ್ಲಿ ಕನ್ನಡನೂ ಕೂಡ ಹೆಚ್ಚಾಗಿ ಮಾತಾಡ್ತಾರೆ. ಈ ಒಂದು ಕಾರಣಕ್ಕಾಗಿಯೇ ಇಲ್ಲಿ ಉತ್ತರ ಕರ್ನಾಟಕ ಜನನೂ ಬರ್ತಾರೆ, ದಕ್ಷಿಣ ಕರ್ನಾಟಕ ಜನನೂ ಬರ್ತಾರೆ. ಸೊ ನಿಮಗೆ ನೋಡಿ ಹೇಳ್ತಿದ್ದೀನಲ್ಲ, ನಮ್ಮ ನೋಡಿ ಇಡ್ಲಿ ವಡನೂ ಕೂಡ ನಿಮಗೆ ಇಲ್ಲಿ ಆರಾಮಾಗಿ ಸಿಗುತ್ತೆ. ಹೆಚ್ಚಾಗಿ ಮಹಾರಾಷ್ಟ್ರದಲ್ಲಿ ವಡಾಪಾವ್ ತುಂಬಾ ಫೇಮಸ್ಸು, ಆದರೆ ಇಲ್ಲಿ ಇಡ್ಲಿ ವಡನೂ ಕೂಡ ನಿಮಗೆ ಸಿಗುತ್ತೆ.
ಹಿಂದೆ ಒಂದು ಇತಿಹಾಸ ಪ್ರಕಾರ ಶಿವಾಜಿ ಮಹಾರಾಜರು ತುಂಬ ದಿನಗಳ ಕಾಲ ಇಲ್ಲಿದ್ದರು ಅಂತ ಹೇಳ್ತಾರೆ. ಮೀರಜು ಹೆಚ್ಚು ಕಡಿಮೆ ಉತ್ತರ ಕರ್ನಾಟಕ ಜನಕ್ಕೆ ತುಂಬಾ ಚಿರಪರಿಚಿತ. ಇನ್ನೊಂದು ವಿಷಯ ಏನದಪ್ಪ ಅಂದರೆ ನಾನು ಮೆಡಿಕಲ್ ಫೆಸಿಲಿಟೀಸ್ ಬಗ್ಗೆ ಹೇಳ್ತಾ ಇದ್ದೆ. ಮೆಡಿಕಲ್ ಫೆಸಿಲಿಟಿ ತುಂಬ ಆಸ್ಪತ್ರೆಗಳು ಕೂಡ ಇದೆ. ಆಮೇಲೆ ಇಲ್ಲಿ ತುಂಬ ದೊಡ್ಡ ಮಾರ್ಕೆಟ್ ಕೂಡ ಇದೆ, ಲಕ್ಷ್ಮೀ ಮಾರ್ಕೆಟ್ ಅಂತ ಇದೆ. ಆ ಮಾರ್ಕೆಟು ಕೂಡ ಮೀರಜ್ದು ಒಂದು ತುಂಬ ಫೇಮಸ್ ಮಾರ್ಕೆಟು. ಇಲ್ಲಿಂದ ನಾವೀಗ ಪಂಡ್ರಾಪುರಕ್ಕೆ ಹೋಗ್ತೀವಿ. ಇಲ್ಲಿಂದ ಪಂಡ್ರಾಪುರ ಹೆಚ್ಚು ಕಡಿಮೆ ಒಂದು 2 hours ಇದೆ ಜರ್ನಿ. ಸೊ ಮೀರಜ್ದ ಒಂದು ಎಕ್ಸಿಟ್ ಪಾಯಿಂಟ್ ಇದು. ನಾನು ಹೊರಗಡೆ ಹೋಗೋದಿಲ್ಲ, ಯಾಕಂದರೆ ನಮ್ಮ ಹತ್ರ ಟಿಕೆಟು ಆಗಲೇ ನಾವು ತೊಗೊಂಡಿದ್ದೀವಿ, ಬೇಕಾಗಿಲ್ಲ. ಅದು ಇಲ್ಲಿಂದ ನಿಮಗೆಲ್ಲ ಮೀರಜ್ ಒಂದು ದರ್ಶನ ಮಾಡ್ತಾಯಿದ್ದೀನಿ. ಬನ್ನಿ, ಪ್ರಯತ್ನ ಮಾಡ್ತೀನಿ ಹೊರಗಡೆ ಹೋಗಿ ಮೀರಜ್ ಯಾವ ಥರ ಇದೆ ಸಿಟಿ ಅಂತ ನೋಡೋಣ ಬನ್ನಿ. ನೋಡಿ, ಇದು ಮೀರಜ್ ರೈಲ್ವೆ ಸ್ಟೇಷನ್ನು. ಇಲ್ಲಿ ಹೊರಗಡೆ ಬಂದ್ರೇ ನಿಮಗೆ ಟೆಂಪೋ ಟ್ರಾವೆಲರ್ಗಳಿದೆ, ಆಮೇಲೆ ಈ ಕಡೆ ಎಲ್ಲ ಅಂಗಡಿಗಳಿದೆ, ಪಾರ್ಕಿಂಗ್ ಲಾಟ್ ಇದೆ. ನೀವು ಹೆಚ್ಚಾಗಿ ಇಲ್ಲಿ ಹಿಂದಿ ಅಕ್ಷರಗಳನ್ನು ಅಂದರೆ ದೇವನಾಗರಿ ಲಿಪಿನೇ ಕಾಣ್ಬೋದು, ಕನ್ನಡ ಅಂತೂ ಕಾಣೋಕ್ಕಾಗೋದಿಲ್ಲ. ಸೊ ಇಲ್ಲಿಂದ ನಿಮಗೆಲ್ಲ ತೋರಿಸ್ತಾ ಇದೆ ನೋಡಿ ಹೊರಗಡೆಯಿಂದ. ಹೌದು ನೋಡಿ, ಇದುವೇ ಮೀರಜ್ ಜಂಕ್ಷನ್. ಮೀರಜ್ ಜಂಕ್ಷನ್ ಅಂತ ಒಂದು ಮಾಹಿತಿ ನಿಮಗೆ ಇಲ್ಲಿ ಸಿಕ್ಕಂಗಾಯಿತು. ಇನ್ನೊಂದೇನಪ್ಪ ಅಂದರೆ ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಮೀರಜು ಮತ್ತು ಸಾಂಗ್ಲಿ ಎರಡು ಅವಳಿ ನಗರಗಳು. ಹೇಗೆ ನಮ್ಮ ಕರ್ನಾಟಕದಲ್ಲಿ ಏನು ಅದಕ್ಕಿಂತ ಮೊದಲು ಇದು ಕೌಂಟರ್ಸ್ ತೋರಿಸ್ಬಿಡ್ತೀನಿ, ಬುಕ್ಕಿಂಗ್ ಕೌಂಟರು, ರಿಸರ್ವೇಷನ್ ಕೌಂಟರು. ಹೇಗೆ ನಮ್ಮ ಕರ್ನಾಟಕದಲ್ಲಿ ಹುಬ್ಬಳ್ಳಿ ಧಾರವಾಡ ಅನ್ನೋ ಏನೋ ಅವಳಿ ನಗರಗಳಿದೆ, ಅದೇ ಥರ ಇಲ್ಲೂ ಕೂಡ ಮೀರಜ್ ಮತ್ತು ಸಾಂಗ್ಲಿ ಅನ್ನುವ ಎರಡು ಅವಳಿ ನಗರಗಳಿವು. ಅದರಲ್ಲಿ ರೈಲ್ವೆ ಸ್ಟೇಷನ್ ಇರೋದು ಕೇವಲ ಸಾಂಗ್ಲಿಯಲ್ಲಿ ಮಾತ್ರ, ಮೀರಜಲ್ಲಿ ಮಾತ್ರ. ಸಾಂಗ್ಲಿಯಲ್ಲಿ ರೈಲ್ವೆ ಸ್ಟೇಷನ್ ಇಲ್ಲ, ಯಾಕಂದರೆ ಅವಳಿ ನಗರಗಳಾಗಿದ್ದರಿಂದ ಆ ಫೆಸಿಲಿಟಿ ಇಲ್ಲಿಲ್ಲ. ಸೊ ಮೀರಜ್ಗೆ ಬರಬೇಕು, ಸಾಂಗ್ಲಿಯಿಂದ ನೀವು ಬರಬೇಕು ಅಂದರೂ ಕೂಡ. ಸ್ನೇಹಿತರೆ, ಇಲ್ಲಿಂದ ನಾವೀಗ ಮುಂದೆ ಪಂಡ್ರಪುರಿಗೆ ಬಿಡ್ತೀವಿ. ಇನ್ನೇನು 10 ನಿಮಿಷದಲ್ಲಿ ನಮ್ಮ ಟ್ರೈನ್ ಬಿಡುತ್ತೆ. ಟೈಮಿಂಗ್ ಬಂದುಬಿಟ್ಟು ಇಲ್ಲಿ 8:40ಕ್ಕೆ ಟ್ರೈನು ಇಲ್ಲಿ ಬರುತ್ತೆ ಬೆಳಗ್ಗೆ. ಬಟ್ ಇವತ್ತು ಒಂದು 8:20ಕ್ಕೆ ಟ್ರೈನ್ ಬಂದುಬಿಟ್ಟಿದೆ. ಸೊ ಹಿಂಗಾಗಿ ನನಗೆ ಅವಕಾಶ ಸಿಕ್ತು ಕೆಳಗಿಳಿದ್ಬಿಟ್ಟು ಹೋಗೋಕ್ಕೆ, ಹಾಗೆ ನೋಡೋಕ್ಕೆ. ಸೊ ಇದಿಷ್ಟು ಮಾಹಿತಿ ಮೀರಜ್ ಸ್ಟೇಷನ್ ಬಗ್ಗೆ. ಇಲ್ಲಿಂದ ನಾವು ಮುಂದೆ ಈಗ ಪಂಡ್ರಪುರಕ್ಕೆ ಹೋಗುವ ಒಂದು ಪ್ರಯಾಣವನ್ನು ಪ್ರಾರಂಭ ಮಾಡೋಣ. ಅಲ್ಲಿವರೆಗೆ ಕಾಯ್ತಾಯಿರಿ. ಒಳ್ಳೆದಕ್ಕೆ ಮಕ್ಕಳ ನೀವು ನೋಡಿದ್ದು. ಈಗ ನಾವು ಇಲ್ಲಿ ಮೀರಜಿಂದ ಮುಂದೆ ಬಂದುಬಿಟ್ಟು ಸಂಗೊಳ್ಳ ಅನ್ನೋ ಒಂದು ಸ್ಟೇಷನಿಗೆ ಬಂದಿದ್ದೀವಿ. ಈಗ ಟೈಮ್ ಬಂದುಬಿಟ್ಟು 10:35. ನಮ್ಮ ಟ್ರೈನು ಯಶವಂತಪುರದಿಂದ ಪ್ರಾರಂಭವಾಗಿ ಈಗ ಪಂಡ್ರಪುರವರೆಗೂ ಹೋಗಬೇಕು. ಈ ಟ್ರೈನ್ ನಂಬರು 16541. ನಾವು ಬೆಳಗ್ಗೆ ಅಂದರೆ ನಿನ್ನೆ ಸಾಯಂಕಾಲ 6:00ಗೆ ಬಿಟ್ಟಿದ್ವಿ ಯಶವಂತಪುರನ. ಅಲ್ಲಿಂದ ಸ್ಟಾರ್ಟ್ ಮಾಡಿ ಈಗ ಮಿರಜನ್ನು ನಾವು ಬೆಳಗ್ಗೆ ತಲುಪಿದ್ವಿ ಒಂದು 8:30 ಸುಮಾರು, ಒಂದು ಅರ್ಧ ಗಂಟೆ ಬೇಗನೆ ಬಂದಿದ್ವಿ. ಅಲ್ಲಿಂದ ಈಗ ನಾವು ಮೀರಜಿಂದ ಮುಂದೆ ಈಗ ಆನ್ ದ ವೇ ಟು ಪಂಡ್ರಪುರಿಗೆ ಹೋಗಬೇಕು. ಪಂಡ್ರಪುರ ಹೆಚ್ಚು ಕಡಿಮೆ ಇಲ್ಲಿಂದ ಇನ್ನೂ ಒಂದು 10:30, ಈಗ 10 ಕಾಲ ಆದರೆ ಇಲ್ಲಿಂದ ಇನ್ನೊಂದು 1 hour ಇದೆ ಇಲ್ಲಿಂದ. ಈಗ ಅಲ್ಲಿ ನೋಡಿದರೆ ಏನೋ ಒಂದು ಪ್ರಾಬ್ಲಮ್ ಆಗಿದೆ ಈಗ ಸ್ಟೇಷನಲ್ಲಿ. ನೋಡಿ, ಏನೋ ಒಂದು ಹೊಗೆ ಬರ್ತಾ ಇದೆ ಇದರಿಂದ, ರೈಲ್ವೆ ಬೋಗಿಯಿಂದ, AC ಕಂಪಾರ್ಟ್ಮೆಂಟಿಂದ ಬರ್ತಾ ಇದೆ ಇಲ್ಲಿ. ಸೊ ಅದನ್ನು ಈಗ ಇಲ್ಲಿ ರೈಲ್ವೆ ಇಲಾಖೆಯವರು ಚೆಕ್ ಮಾಡ್ತಾ ಇದ್ದಾರೆ. ಸೊ ಎಲ್ಲಿಂದ ಹೊಗೆ ಬರ್ತಾ ಇದೆ, ಏನಾಗ್ತಾ ಇದೆ ಅಂತ
ಚೆಕ್ ಮಾಡ್ತಾ ಇದ್ದಾರೆ. ನೋಡೋಣ ಅದೇನು ಅಂತ. ಸೊ ಈ ಟ್ರೈನ್ ನೋಡಿ ಅಲ್ಲಿವರೆಗೂ ಇದೆ. ಇದು ನಾವು ಇಲ್ಲ ಹಿಂದೆ ಇದ್ದೀವಿ. ಸರಿ ಸುಮಾರು ಒಂದು 5 ನಿಮಿಷ ಮಾತ್ರ ಇಲ್ಲಿ ನಿಲ್ಲಬೇಕು. ಬಟ್ ಏನೋ ಪ್ರಾಬ್ಲಮ್ ಆಗಿದ್ದರಿಂದ ಹೆಚ್ಚಿಗೆ ನಿಲ್ಲುವಂಥ ಚಾನ್ಸಸ್ ಜಾಸ್ತಿ ಇದೆ. ಟೆಸ್ಟ್ ಮಾಡ್ತಾ ಇದ್ದಾರೆ ಏನು ಕತೆ ಅಂದ್ಬಿಟ್ಟು. ಸಂಗೊಳ್ಳ ಬಂದ್ಬಿಟ್ಟು ಇದೊಂದು ತಾಲೂಕು ಪ್ಲೇಸು ಬಿಟ್ವೀನ್ ಮೀರಜ್ ಆ್ಯಂಡ್ ಪಂಡರ್ಪುರ್. ಇದು ಸೊಲ್ಲಾಪುರ ಜಿಲ್ಲೆಯಲ್ಲಿ ಬರುತ್ತೆ. ಇಲ್ಲಿ ಹೆಚ್ಚಾಗಿ ಜೋಳ ಮತ್ತು ಈ ಪೊಮಗ್ರೆನೇಟ್ ದಾಳಿಂಬರಿಗೆ ತುಂಬ ಹೆಸರುವಾಸಿಯಾಗಿದೆ ಈ ಊರು. ಸೊ ಈ ಊರಿಗೆ ಈ ಥರ ಹೆಸರು ಬರಲು ಕಾರಣ ದಾಳಿಂಬಿರು ಅಂತ ಹೇಳ್ತಾರೆ. ದಾಳಿಂಬಿರು ಇಲ್ಲಿ ಹೆಚ್ಚಾಗಿ ಬೆಳೆಯೋದ್ರಿಂದ ಈ ಊರಿಗೆ ಆ ಹೆಸರು ಬಂತು ಅಂತ, ಅಂದರೆ ಮರಾಠಿಯಲ್ಲಿ, ಕನ್ನಡದಲ್ಲಿ ಅಲ್ಲ, ಮರಾಠಿ ಭಾಷೆಯಲ್ಲಿ ಈ ಥರ ಕರೀತಾರೆ. ಇದೇ ಕಾರಣ ಈ ಊರಿಗೆ ಆ ಹೆಸರು ಬಂತು ಅಂತ ಹೇಳ್ತಾರೆ. ನಾವೊಂದು ಇಂಪಾರ್ಟೆಂಟ್ ಜಾಗಕ್ಕೆ ಬಂದಿದ್ದೀವಿ ಅಂದ್ಕೊತೀನಿ. ಬಟ್ ಈಗ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದ್ದರಿಂದ ಲೇಟ್ ಆಗ್ಬೋದು ಅನ್ನೋ ಒಂದು ಮಾಹಿತಿ ನಮಗೆ ಸಿಗ್ತಾ ಇದೆ. ಸೊ ಅದಕ್ಕೆ ಎಲ್ಲ ಹೆಚ್ಚಾಗಿ ಎಲ್ಲ ಪ್ಯಾಸೆಂಜರ್ಗಳು ಕೂಡ ಕೆಳಗೆ ಇಳಿತಾ ಇದ್ದಾರೆ. ಆದಷ್ಟು ಬೇಗ ನಮ್ಮ ಟ್ರೈನು ಇಲ್ಲಿಂದ ಪ್ರಾರಂಭವಾಗಿ ನಮ್ಮ ಡೆಸ್ಟಿನೇಷನ್ ಅಂದರೆ ಪಂಢರಪುರ ಬೇಗ ತಲುಪ್ಬೋದು ಅಂತ ಭಾವಿಸ್ತೀನಿ. ನೋಡೋಣ ಯಾವುದಕ್ಕೂ ಏನಾಗುತ್ತೆ ಅಂತ ಕಾದು ನೋಡಬೇಕಷ್ಟೇ. ನೀವು ಕೂಡ ನೋಡ್ತಾ ಇರಿ ಏನಾಗುತ್ತೆ ಮುಂದೆ ಅಂತ. ನೋಡೋಣ.